ನಮಸ್ಕಾರ ವೀಕ್ಷಕರೇ, ಟೈಮ್ಸ್ 24x7 ಬೆಳಗಾವಿ ನ್ಯೂಸ್ಗೆ ಸ್ವಾಗತ. ನಾನು ಅಮರ್. ಸೊ ಏನಪ್ಪ ವಿಷಯ ಅಂದರೆ, ಇವತ್ತಿನ ದಿನ ನಾವು ಇದ್ದೇವೆ ರಾಯಭಾಗದಲ್ಲಿ. ಅಂದರೆ ಮೊನ್ನೆ ದಿನ ಕರವೇ ಸಂಘಟನೆಯವರು ಏನು ಪ್ರತಿಭಟನೆಗೆ ಕರೆಯನ್ನು ಕೊಟ್ಟಿದ್ದಾರಲ್ಲ, ಇವತ್ತಿನ ದಿನ ಪಟ್ಟಣ ಪಂಚಾಯಿತಿ ಎದುರುಗಡೆನೆ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ. ಹೊರಗುತ್ತಿಗೆ ಆಧಾರದ ಮೇಲೆ ಇರುವಂತಹ ಲಬಾಗಿ ಅವರ ವಿರುದ್ಧ ಇವತ್ತಿನ ದಿನ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ. ಪ್ರವೀಣ್ ಕುಮಾರ್ ಶೆಟ್ಟಿ ಅವರ ವತಿಯಿಂದ ಕರವೇ ಸಂಘಟನೆ ವತಿಯಿಂದ ಇವತ್ತಿನ ದಿನ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದು, ಕರವೇ ಸಂಘಟನೆಯ ತಾಲೂಕಾಧ್ಯಕ್ಷರಾದಂತಹ ರಾಕೇಶ್ ಅವರು ಏನು ಹೇಳ್ತಾರೆ ನೋಡೋಣ ಬನ್ನಿ ವೀಕ್ಷಕರೇ. ಯಾಕಂತ ಅಂದರೆ, ಹೊರಗುತ್ತಿಗೆ ಆಧಾರದ ಮೇಲೆ ಇರುವಂತಹ ಲಬಾಗಿ ಅವರು ಬಡ ಜನರ ಹತ್ತಿರ ಕಮಿಷನ್ಗಳ ಮೇಲೆ ಕಮಿಷನ್ ಅನ್ನು ತೆಗೆದುಕೊಂಡು ಕೆಲಸವನ್ನು ಮಾಡಿಕೊಡ್ತಾರಂತೆ. ಅಷ್ಟೇ ಅಲ್ಲದೆ ಈ ಒಂದು ಕಚೇರಿಯಲ್ಲಿ ಇರುವಂತಹ ಯಾವುದೇ ಒಂದು ದಾಖಲೆ ಬೇಕಾದರೆ ಈತನಿಗೆ ಕಮಿಷನ್ ಕೊಡಬೇಕಂತೆ. ಪವನ್ ಲಬಾಗಿ ಎಂಬಾತ ಸಾರ್ವಜನಿಕರ ಹತ್ರ ಯಾವುದೇ ದಾಖಲೆ ಕೊಡಬೇಕಾದ್ರೂ ದುಡ್ಡು ತಗೊಂಡು ಕೆಲಸ ಮಾಡ್ತಾನೆ. ನಾವು ಸಹ ಹೋದ್ರೂ, ನಮ್ಮ ಮನೆಯವರು ಹೋದ್ರೂ 20,000 ಕೊಡಿ, 30,000 ಕೊಡಿ ಅಂತ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾನೆ. ಈ ವಿರುದ್ಧವಾಗಿ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ವಿ. ಆಮೇಲೆ ಇವತ್ತು ಪ್ರತಿಭಟನೆ ಮನವಿ ತಗೊಳ್ಳೋಕ್ಕೆ ಯಾವುದೇ ತಹಸೀಲ್ದಾರ್ ಆಗಲಿ, ಮುಖ್ಯಾಧಿಕಾರಿಗಳಾಗಲಿ ಎಲ್ಲರೂ ಇಲ್ಲಿಂದ ಕಾಲು ಕಿತ್ತಿದ್ದಾರೆ. ನಾವು AC ಅವರು ಬರೋ ಗಂಟ ಇಲ್ಲಿಂದ ಹೇಳಲ್ಲ, ಉಗ್ರವಾದ ಪ್ರತಿಭಟನೆಯನ್ನು ಹಂಗೆ ಕೊನೆ ಗಂಟ ಮುಂದುವರಿಸ್ತೀವಿ. ಹೊರಗುತ್ತಿಗೆದಾರ ಆಧಾರ ಮೇಲೆ ಕೆಲಸ ಮಾಡ್ತಾನೆ ಅವನು, ಒಳಗಡೆ ಸಿಸ್ಟಮ್ ಮೇಲೆ ಕೆಲಸ ಮಾಡ್ತಾನೆ. ಆಮೇಲೆ ಮುಖ್ಯಾಧಿಕಾರಿಗಳ ಕೆಲಸನೂ ಇವನೇ ಮಾಡೋದು. ಯಾರೇ ಹೋದ್ರೂ 20,000 ಕೊಡಿ, 30,000 ಕೊಡಿ ಅಂತ ಹಣಕ್ಕೆ ಬೇಡಿಕೆನೇ ಇಡೋದು ಇವನು. ರಾಯಬಾಗ್ ಘಟಕ ವತಿಯಿಂದ ಇವತ್ತು ರಾಯಬಾಗ್ ಪಟ್ಟಣ ಪಂಚಾಯಿತಿ ಕುರಿತಂತೆ ಸಲ್ಲಿಸಿದಂಥ ಮನವಿಯನ್ನು ಇವತ್ತು ಸಂಬಂಧಪಟ್ಟಂಥ ಮುಖ್ಯಾಧಿಕಾರಿಗಳನ್ನ ಕರೆಸಿ ಅವ್ರ ಜೊತೆ ಮಾತುಕತೆ ಮಾಡೋದಲ್ಲದೆ ಈ ವಿಷಯವನ್ನು ಮಾನ್ಯ ಉಪವಿಭಾಗಾಧಿಕಾರಿಗಳು ಚಿಕ್ಕೋಡಿ ಹಾಗೂ ಮಾನ್ಯ ಜಿಲ್ಲಾ ದಂಡಾಧಿಕಾರಿಗಳು ಬೆಳಗಾವಿ, ಆಮೇಲೆ ನಗರಾಭಿವೃದ್ಧಿ ಕೋಶ ಇವರಿಗೆ ಇವತ್ತು ವರದಿಯನ್ನು ಸಲ್ಲಿಸಿ ಈ ಕುರಿತಂತೆ ಸೂಕ್ತ ಕ್ರಮ ಕೈಗೊಳ್ಳಲು ವರದಿ ಮಾಡುತ್ತೇನೆ ಅಂತ ಈ ಮೂಲಕ ತಮ್ಮೆಲ್ಲರನ್ನ ಮಾತುಕತೆ. ಕರ್ನಾಟಕ ರಕ್ಷಣಾ ವೇದಿಕೆಗೆ, ಕರ್ನಾಟಕ ರಕ್ಷಣಾ ವೇದಿಕೆಗೆ. ಈಗಾಗಲೇ ಉಪದಂಡಾಧಿಕಾರಿಗಳಂತ ಸರ್ ಅವರಿಗೆ ಲೆಟರ್ ಕೊಟ್ಟೇವೆ, ಮನವಿ ಕೊಟ್ಟೇವ್ರಿ. ಇನ್ನು 8 ದಿವಸ ಒಳಗೆ ರೆಸ್ಪಾನ್ಸ್ ಇಲ್ಲ ಅಂದರೆ ರಾಜ್ಯಾದ್ಯಂತ ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ನಮ್ಮ ಸಂಘಟನೆಯಿಂದ ಆಗಲಿ, ಮತ್ತು ನಮ್ಮ ಕನ್ನಡ ಅಕ್ಷಿ ಇದರಿಂದ ಆಗಲಿ, ಮತ್ತು ನಿಮ್ಮ ಟಿವಿ ಮುಖಾಂತರ ಆಗಲಿ ನಾನು ನಿಮಗೆ ಹೇಳಕ್ಕೆ ಇಷ್ಟಪಡ್ತೀವಿ. ಈಗಾಗಲೇ ನಾವು ಉಗ್ರವಾದ ಹೋರಾಟ ಮಾಡುವಂಥ ಇದ್ರಾಗ ನಾವು ಸ್ಟಾಪ್ ಮಾಡಿದ್ದೇವ್ರಿ. ಈಗ ನಮ್ಮ ದಂಡಾಧಿಕಾರಿ ಬಂದು ನಮಗೆಲ್ಲ ಮನವಿ ಕೊಟ್ಟಿದ್ದೇವ್ರಿ ಅವರಿಗೆ. ಈಗ ಬರೋ ಇದ್ರಾಗ 10 ದಿನದಾಗ ಅವ್ರು ಎಲ್ಲರ ದರ ಕರೆದು ನಮಗೆ ಏನು ರೆಸ್ಪಾನ್ಸ್ ಮಾಡಲಿಲ್ಲ ಅಂದ್ರೆ ರಾಜ್ಯಾದ್ಯಂತ ಉಗ್ರವಾದ ಹೋರಾಟ ಮಾಡ್ತೇವೆ ಎಂದು ಈ ನಿಮ್ಮ ಚಾನಲ್ ಮೂಲಕ ನಾವು ಹೇಳ್ತೇವೆ. ಅವರಿಂದ ಏನು ಅಪೇಕ್ಷೆ ಪಡ್ತಾ ಇದ್ದೀರಿ ನೀವು? ನಮ್ಗೆ ನ್ಯಾಯ ಬೇಕು ಒಟ್ಟು. ಇವ್ರದ್ದು ರೊಕ್ಕ ಹೊಡೆದಂಥ ನಮ್ಮದು ಲಬಾಗಿ ಸರ್ ಇದಾರಲ್ಲ, ಅವ್ರನ್ನ ಕೆಲಸದಿಂದ ತೆಗೆದು ಹಾಕಬೇಕು.